ಎಲ್ಲ ಒಂದು ಶಾಲೆಗಳಿಗೆ ರಜೆ ಘೋಷಣೆ ಕೊಟ್ಟಿದ್ದಾರೆ. ಈ ಒಂದು ಬೇಸಿಗೆ ರಜೆ, ಈ ಒಂದು ರಜೆ ಯಾವೊಂದು ದಿನಾಂಕಕ್ಕೆ ಮುಗಿಯುತ್ತೆ ಮತ್ತೆ ನೀವು ಯಾವ ಒಂದು ದಿನಾಂಕಕ್ಕೆ ಹೋಗಿ ಅಡ್ಮಿಷನ್ ಮಾಡಬೇಕು, ಅದೇ ರೀತಿಯಾಗಿ ಯಾವಾಗಿನಿಂದ ಈ ಒಂದು ಸ್ಕೂಲು ಓಪನ್ ಆಗತ್ತೆ, ಪ್ರೈವೇಟ್ ಸ್ಕೂಲ್ ಆಗ್ಬೋದು, ಗೌರ್ಮೆಂಟ್ ಸ್ಕೂಲ್ ಆಗ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರ ಏನ್ ತಿಳಿಸ್ಕೊಟ್ಟಿದೆ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತಾನೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನಿಮ್ಮ ಒಂದು ಮನೆಯಲ್ಲಿ ಮಕ್ಕಳಿದ್ರೆ ವಿಡಿಯೋ ಕೊನೆತನಕ ನೋಡ್ಲೇಬೇಕು. ಯಾಕಂದ್ರೆ ಆ ಒಂದು ಶಾಲೆನೇ ಅವ್ರಿಗೊಂದು ದೇವಾಲಯ, ಅರ್ಥ ಮಾಡ್ಕೊಳ್ಳಿ. ಆ ಒಂದು ಭವಿಷ್ಯ ಕಲಿಸುವಂತ ದೇವಾಲಯ, ಅದನ್ನ ಮಿಸ್ ಮಾಡ್ಕೋಬೇಡಿ. ಈ ಒಂದು ದಿನಾಂಕ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾನೆ. ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾವ ಒಂದು ದಿನಾಂಕಕ್ಕೆ ತರಬೇತಿಗಳು ಆರಂಭ ಆಗತ್ತೆ ಮತ್ತು ಶಾಲೆ ಯಾವಾಗ ಸ್ಟಾರ್ಟ್ ಆಗತ್ತೆ, ರಜಾ ದಿನ ಯಾವಾಗ ಮುಗಿಯುತ್ತೆ, ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಶೇರ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ. ಮತ್ತೆ ಯಾರ್ಯಾರು ಫಾಲೋ ಮಾಡ್ಕೊಂತಿಲ್ಲ ಫಾಲೋ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈಗ ಬಂದಿರುವಂತ ಮಾಹಿತಿಗಳ ಪ್ರಕಾರ ಕರ್ನಾಟಕ ರಾಜ್ಯನೇ ತಿಳಿಸ್ಕೊಟ್ಟಿದೆ, ಕರ್ನಾಟಕ ಶಿಕ್ಷಣ ಇಲಾಖೆ ತಿಳಿಸ್ಕೊಟ್ಟಿದೆ. 9/4/2026 ಅಧಿಕೃತವಾಗಿ ನೋಟಿಸ್ ಪ್ರಕಟ ಮಾಡಿದ್ದಾರೆ. ಇಲ್ಲಿ ನೋಡಿ ಕಾಣಿಸ್ತಾ ಇರಬಹುದು, ನೋಟಿಸ್ ಆಗಿದೆ. ಇದರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಮೇ 30ನೇ ತಾರೀಕು ತನಕ ನಿಮಗೆ ಅವಕಾಶ ಇರತ್ತೆ. ಅಲ್ಲಿ ತನಕ ರಜೆ ಇರತ್ತೆ. ಎಲ್ಲ ಒಂದು ಮಕ್ಕಳಿಗೆ ಆ ಒಂದು ಪ್ರವಾಸ, ಈ ಒಂದು ಪ್ರವಾಸ, ಅಲ್ಲಿ ಈ ಜಾಗ ಅಲ್ಲೆಲ್ಲ ತೋರ್ಸ್ಕೊಂಡು ಬರ್ರಿ. ಪಾಪ ಸಣ್ಣ ಮಕ್ಳು ಇರ್ತಾವೆ, ಏನ್ ಹೇಳಕ್ಕಾಗಲ್ಲ, ಅವಕ್ಕೆ ತೋರ್ಸ್ಕೊಂಡ್ ಬರ್ರಿ. ಇದೇ ವಯಸ್ಸಾಗಿರುತ್ತೆ ತಿರುಗಾಡೋದು, ಮುದುಕಾಗಂತ ತಿರುಗಾಡ್ತಾರ. ಅರ್ಥ ಮಾಡ್ಕೊಳ್ಳಿ, ತಿರ್ಸ್ಕೊಂಡ್ ಬರ್ರಿ. ಅದ ನಂತರ ಮಕ್ಕಳಿಗೆ ಈಗ ರಜೆ ಇದೆ ಅಂತ ಹೇಳಿ ಡ್ರಮ್ಗಳಲ್ಲಿ, ಅದ ನಂತರ ಎಲ್ಲೆಲ್ಲಿ ಹೊಳ್ಳ ಇರ್ತಾವಲ್ಲ ಅಲ್ಲಿ ಕೆರೆಗಳಲ್ಲಿ, ನದಿಗಳಲ್ಲಿ ಕಳ್ಸಾಕ್ ಹೋಗ್ಬೇಡಿ. ಸಣ್ಣ ಸಣ್ಣ ಮಕ್ಳು ಇರತ್ತೆ, ಬೇಸಿಗೆ ಇದೆಯಲ್ಲ, ತಂಪಾಗತ್ತೆ ಅಂತೇಳಿ ಎಲ್ಲಿ ಬೇಕಾದ್ರೆ ಆಟ ಆಡ್ಕೊತ ಹೋಗ್ತವೆ ಮತ್ತು ಆಪತ್ತಿ ಆಗುವಂತ ಸಾಧ್ಯತೆ ಇರತ್ತೆ. ಎಲ್ಲಿ ಕೂಡ ಕಳ್ಸಾಕ್ ಹೋಗ್ಬೇಡಿ. ಈಗ ಯಾಕೆ ಮಾತಾಡ್ತಿದ್ದೀನಪ್ಪ ಅಂದ್ರೆ ಕೆಲವು ಜನ ಗೊತ್ತಾಗಲ್ಲ, ಆದ ಕಾರಣ ನೋಡಿ. ಮೊದಲನೇದಾಗಿ ಎಲ್ಲಿ ತನಕ ರಜೆ ಇರತ್ತೆ, ಇಲ್ಲಿ ಮೇ 29ನೇ ತಾರೀಕು ತನಕ ಅವಕಾಶ ಇರತ್ತೆ. ಅಲ್ಲಿ ತನಕ ರಜೆ ದಿನಗಳಿದಾವೆ. ಮೇ 29ನೇ ತಾರೀಕಿಂದ ಈ ಒಂದು ಅಡ್ಮಿಷನ್ ಸ್ಟಾರ್ಟ್ ಆಗತ್ತೆ. ಅಂದು ಎಲ್ಲ ಒಂದು ಮಾಸ್ತರ್ಗಳು ಬಂದು ಈ ಒಂದು ಘೋಷಣೆಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತಾರೆ. ಯಾವಾಗಿನಿಂದ ಈ ಒಂದು ಶಾಲೆಗಳು ಸ್ಟಾರ್ಟ್ ಆಗತ್ತಪ್ಪ ಅಂದ್ರೆ, ತರಗತಿಗಳು ಶಾಲೆ ಮೇ 29ನೇ ತಾರೀಕಿನಿಂದ ಶಿಕ್ಷಕರಿಗೆ ಸ್ಟಾರ್ಟ್ ಆಗತ್ತೆ. ಮೇ 30ನೇ ತಾರೀಕಿನಿಂದ ಅಡ್ಮಿಷನ್ಗಳು ಸ್ಟಾರ್ಟ್ ಆಗತ್ತೆ. ಜೂನ್ 1ನೇ ತಾರೀಕಿನಿಂದ ಏನಿದೆಲ್ಲ ತರಗತಿಗಳು ಪ್ರಾರಂಭ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಮೇ 29 ಎಲ್ಲ ಒಂದು ಶಿಕ್ಷಕರು ಶಾಲೆಗಳಿಗೆ ಹಾಜರಾಗಬೇಕು. ಮೇ 30ನೇ ತಾರೀಕು ಅಡ್ಮಿಷನ್ ಸ್ಟಾರ್ಟ್ ಆಗತ್ತೆ. ಜೂನ್ 1ನೇ ತಾರೀಕಿನಿಂದ ಏನಿದೆಯಲ್ಲ ನಿಮ್ಮ ಒಂದು ತರಗತಿಗಳು ಪ್ರಾರಂಭ ಮಾಡ್ತಾರೆ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಅದೇ ರೀತಿಯಾಗಿ 2027ರಲ್ಲಿ ಈ ಒಂದು ವರ್ಷದ ಕ್ಯಾಲೆಂಡರ್ ಪ್ರಕಾರ ಶಿಕ್ಷಣ ಇಲಾಖೆ ಹೊಸದಾಗಿ ತೆಗೆದಿರುವಂತಹ ಕ್ಯಾಲೆಂಡರ್ ಪ್ರಕಾರ 2027ರಲ್ಲಿ ಎಲ್ಲಿಂದ ಎಲ್ಲಿ ತನಕ ಈ ಒಂದು ಶಾಲೆಗಳು ಇರ್ತಾವಪ್ಪ ಅಂದ್ರೆ, ಇದು ಸೇಮ್, ಅದು ಕೂಡ ಸೇಮ್ ಇರತ್ತೆ. ಅದರಲ್ಲಿ ಇನ್ನೊಂದು ದಸರಾ ರಜೆ ಕೂಡ ಕೊಡ್ತಾರೆ. ಅಕ್ಟೋಬರ್ 3ನೇ ತಾರೀಕಿನಿಂದ ಅಕ್ಟೋಬರ್ 21ನೇ ತಾರೀಕು ತನಕ ದಸರಾ ರಜೆ ಇರತ್ತೆ ಇದೇ ಒಂದು ವರ್ಷದಲ್ಲಿ. ಮತ್ತು ಬೇಸಿಗೆ ರಜೆ 2027ರಲ್ಲಿ ಏಪ್ರಿಲ್ 11ನೇ ತಾರೀಕಿನಿಂದ ಮೇ 28ನೇ ತಾರೀಕು ತನಕ ಅವಕಾಶ ಇರತ್ತೆ. ಈಗ ಮೇ 30ರಿಂದ ಅಡ್ಮಿಷನ್ ಸ್ಟಾರ್ಟ್ ಆಗತ್ತೆ. ಜೂನ್ 1ನೇ ತಾರೀಕಿನಿಂದ ತರಗತಿಗಳು ಪ್ರಾರಂಭ ಆಗತ್ತೆ. ಇದು ನಿಮಗೆ ಪ್ರಸ್ತುತ ಬಂದಿರುವಂತ ಮಾಹಿತಿ.